ಕರುನಾಡಿನ ಹೆಮ್ಮೆಯ ಪರಿಪೂರ್ಣ ನಾಟಕಗಾರ ಗಿರೀಶ್ ಕಾರ್ನಾಡ್. ನಾಟಕ ಕೇವಲ ರಂಗ ಪ್ರಕಾರವೇ ಹೊರತು ಪರಂತು ಸಾಹಿತ್ಯ ಪ್ರಕಾರವಲ್ಲ ಎಂದು ಭಾವಿಸಿದವರಿಗೆ ನಾಟಕದ ಹಿರಿಮೆಯನ್ನು ತಿಳಿ ಹೇಳಿ ನಾಟಕಕ್ಕೂ ಮಹಾಕಾವ್ಯ, ಕವಿತೆ, ಕಾದಂಬರಿಯಷ್ಟೇ ಸಂಚಾರವಿದೆ ಎಂದು ಪ್ರತಿಪಾದಿಸಿದವರು ಗಿರೀಶ್ ಕಾರ್ನಾಡ್ರವರು. ಮಹಾರಾಷ್ಟ್ರದಲ್ಲಿ ಕಾರ್ನಾಡರು 1938 ಮೇ 19ರಂದು ಜನಿಸಿದರು. ಉತ್ತರ ಕನ್ನಡ ಜಿಲ್ಲೆಯ ಶಿರಸಿಯಲ್ಲಿ ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಮುಗಿಸಿದರು. ಧಾರವಾಡದ ಬ್ಯಾಸಿಲ್ ಮಿಷನ್ನಲ್ಲಿ ಪ್ರೌಢ ಶಿಕ್ಷಣವನ್ನು ಪಡೆದು ಪದವಿಯನ್ನು ಕರ್ನಾಟಕದ ಕಾಲೇಜಿನಲ್ಲಿ ಪಡೆದರು. ಸ್ನಾತಕೋತ್ತರ ಪದವಿಯನ್ನು ಮುಂಬೈನಲ್ಲಿ ಪಡೆದರು. ಬಳಿಕ ಆಕ್ಸ್ಫರ್ಡ್ ವಿವಿಯಲ್ಲಿ ತತ್ವಶಾಸ್ತ್ರ, ಅರ್ಥಶಾಸ್ತ್ರ, ರಾಜಕೀಯ ಶಾಸ್ತ್ರಗಳಲ್ಲಿ ವಿಶೇಷ ಅಧ್ಯಯನವನ್ನು ಮಾಡಿ ಮದ್ರಾಸ್ನ ಆಕ್ಸ್ಫರ್ಡ್ ಪ್ರೆಸ್ನಲ್ಲೇ ನೌಕರಿಯನ್ನು ಹಿಡಿದರು. ತಮ್ಮ ಓದು ಚರ್ಚೆಗಳನ್ನು ದೇಶ ವಿದೇಶದಲ್ಲಿ ಹರಡಿ ವಿದ್ವಾಂಸರ ಸಖ್ಯದಲ್ಲಿ ಕಲಾಸೇವಕ ಸಹವಾಸದಲ್ಲಿ ಗುರುತಿಸಿಕೊಂಡ ಕಾರ್ನಾಡರು ಬುದ್ಧಿಜೀವಿ ಎನಿಸಿಕೊಂಡರು. ಬಹುಭಾಷಾ ಪಂಡಿತರೆಂಬ ಹಿರಿಮೆಗೆ ಪಾತ್ರರಾಗಿ ಶಿಕಾಗೋ ವಿಶ್ವವಿದ್ಯಾನಿಲಯದಲ್ಲಿ ಸಂದರ್ಶನ ಪ್ರಾಧ್ಯಾಪಕರಾಗಿ ಕಾರ್ನಾಡರು ಸೇವೆಯನ್ನು ಸಲ್ಲಿಸಿದರು. ವಿದೇಶದಲ್ಲಿದ್ದಾಗಲೇ ಕನ್ನಡ ನಾಟಕಗಳನ್ನು ಬರೆದು ಪ್ರದರ್ಶಿಸಿದರು. ಕನ್ನಡದಲ್ಲಿ ಅಲ್ಲದೆ ಹಿಂದಿ, ಪಂಜಾಬ್, ಮರಾಠಿ ಹಾಗೂ ಭಾರತದಲ್ಲಿ ಹಲವು ಭಾಷೆಗಳಿಗೆ ತಮ್ಮ ನಾಟಕಗಳನ್ನು ಅನುವಾದ ಮಾಡಿ ಪ್ರದರ್ಶನವನ್ನು ಮಾಡಿದರು. ಬಹುಶಃ ಕನ್ನಡದ ಒಬ್ಬ ನಾಟಕಗಾರ ಇಷ್ಟೊಂದು ಭಾಷೆಗೆ ಪರಿಚಿತವಾದುದು ಪ್ರಥಮ. ಇಂಗ್ಲೆಂಡಿಗೆ ತೆರಳುವ ಮೊದಲು ಗಿರೀಶ್ ಕಾರ್ನಾಡರ ಮೊದಲ ಸಾಹಿತ್ಯ ಕೃತಿ ಯಯಾತಿ ನಾಟಕ ಧಾರವಾಡದ ಮನೋಹರ ಗ್ರಂಥಾಲಯದಲ್ಲಿ ಪ್ರಕಟವಾಯಿತು. ಇಂಗ್ಲೆಂಡಿನಿಂದ ಮರಳಿದ ಬಳಿಕ ತುಘಲಕ್ ಹಾಗೂ ಅಯವದನ ಪ್ರಕಟವಾದವು. ಈ ನಡುವೆ ಪುಣೆ ಫಿಲಂ ಇನ್ಸ್ಟಿಟ್ಯೂಟ್ ನಿರ್ದೇಶಕರಾಗಿದ್ದರು. ಮತ್ತೆ ಅದನ್ನು ಬಿಟ್ಟು ಮುಂಬಯಿಗೆ ಬಂದು ಕಾರ್ನಾಡರು ಕೆಲವು ಚಲನಚಿತ್ರಗಳಲ್ಲಿ ನಟಿಸಿದರು. ಗಿರೀಶ್ ಕಾರ್ನಾಡರ ಸಂಸ್ಕಾರ ಚಲನಚಿತ್ರವು ಕನ್ನಡದ ಪ್ರಥಮ ಆರ್ಟ್ ಫಿಲಂ ಎಂಬ ಹೆಗ್ಗಳಿಕೆಗೆ ಪಾತ್ರವಾಯಿತು. ಸಿನಿಮಾ ರಂಗದೊಂದಿಗೆ ನಂಟು ಬೆಳೆಸಿಕೊಂಡ ಕಾರ್ನಾಡರು ಅನಂತಮೂರ್ತಿ ಅವರ ಕಾದಂಬರಿ ಆಧಾರಿತ ಚಲನಚಿತ್ರಗಳಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತಿದ್ದರು. ಎಸ್. ಎಲ್. ಭೈರಪ್ಪನವರ ವಂಶವೃಕ್ಷ ಕಾದಂಬರಿಯನ್ನು ಆಧರಿಸಿ ಕಾರಂತರ ಜೊತೆಗೂಡಿ ಚಿತ್ರಗಳನ್ನು ನಿರ್ದೇಶನ ಮಾಡಿದರು. ಹಿಂದಿಯಲ್ಲಿ ಉತ್ಸವ, ಗೋಧೂಳಿ ಚಿತ್ರಗಳನ್ನು ನಿರ್ದೇಶಿಸಿ ಸೈ ಎನ್ನಿಸಿಕೊಂಡಿದ್ದರು. ಅವರ ಕಾನೂನಿನ ಹೆಗ್ಗಡತಿಯನ್ನು ಕಾರ್ನಾಡರು ಸಿನಿಮಾಕ್ಕೆ ಅಳವಡಿಸಿದರು. 1998ರಲ್ಲಿ ಈ ಚಿತ್ರವನ್ನು ನಿರ್ದೇಶಿಸಿದ ಸಂದರ್ಭದಲ್ಲೇ ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ದೊರೆತ ಸಿಹಿ ಸುದ್ದಿ ಸಿಕ್ಕಿತ್ತು. ಹೀಗಾಗಿ ಇಬ್ಬರು ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರನ್ನು ಕಾದಂಬರಿಗಳನ್ನು ಸಿನಿಮಾಕ್ಕೆ ಮಾಡಿದ ಏಕೈಕ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರೆಂಬ ಗೌರವ ಕಾರ್ನಾಡರಿಗೆ ಪಾತ್ರರಾಗುತ್ತದೆ. ಕಾದಂಬರಿ, ಚಲನಚಿತ್ರ, ನಾಟಕಗಳೇ ಅಲ್ಲದೆ ಕೆಲವು ವಿಷಯಗಳ ಬಗ್ಗೆ ತಮ್ಮ ಆಕ್ರೋಶಗಳನ್ನು ಚಿತ್ರನಟರೊಂದಿಗೆ, ರೂಪದರ್ಶಿಗಳೊಂದಿಗೆ ಕೂಡಿ ವಿಜಯದ ಪರ ಹೋರಾಟಗಳನ್ನು ನಡೆಸಿದ್ದರು. ಗಿರೀಶ್ ಕಾರ್ನಾಡರಿಗೆ ಪ್ರಶಸ್ತಿ ಬಂದಾಗ ಸೌಜನ್ಯದಿಂದಲೇ ಮರಾಠಿಯ ವಿಜಯ್ ಟೆಂಡೂಲ್ಕರ್ ಅಂತಹವರಿಗೆ ಈ ಪ್ರಶಸ್ತಿ ಬರಬೇಕಿತ್ತು ಎಂಬ ದೊಡ್ಡತನದ ಮಾತುಗಳನ್ನಾಡಿ ಮೆರೆದಿದ್ದರು. ಇಂಥ ಸೌಜನ್ಯ ವ್ಯಕ್ತಿ ನಮ್ಮ ಕನ್ನಡಿಗರೊಂದಿಗೆ ಇರುವುದು ನಮ್ಮ ಹೆಮ್ಮೆಯ ಸರಿ. ಗುಡಿಸಲಿನಲ್ಲಿ ಅರಳುವ ಗುಲಾಬಿ ನಕ್ಷತ್ರ ನನ್ನ ಕವನ, ಕತ್ತಲೆಯಲ್ಲಿ ಕಾಣುವ ಬೆಳಕು ಬಂಡಾಯದ ಈ ಕವನ.